ಹಾಯ್ ಆಲ್. ಸೊ ಈಗ ನಾನು ನಿಮಗೆ ಟ್ರೇಡ್ ಜಿನಿಯಲ್ಲಿ ಬೈ ಮಾಡೋದು ಹೇಗೆ, ಸೆಲ್ ಮಾಡೋದು ಹೇಗೆ ಆ್ಯಂಡ್ ವಾಚ್ ಲಿಸ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಯಾವ ಥರ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಾಚ್ ಮಾಡಿ. ಸೊ ಈಗ ಮೊದಲಿಗೆ ವಾಚ್ ಲಿಸ್ಟ್ ಕ್ರಿಯೇಟ್ ಮಾಡೋದು ಯಾವ ಥರ. ಫಾರ್ ಎಕ್ಸಾಂಪಲ್ ನಿಮಗೆ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ವಾಚ್ ಲಿಸ್ಟ್ ಬರುತ್ತೆ. ಇಲ್ಲಿ ನೀವೇನು ಮಾಡ್ತೀರಾ, ಇಲ್ಲಿ ನೀವು ಡಿಲೀಟ್ ಮಾಡಲಿಕ್ಕೆ ಅಥವಾ ಏನು ಮಾಡಲಿಕ್ಕೂ ಬರೋದಿಲ್ಲ, ಯಾಕಂದರೆ ಇದು ಡಿಫಾಲ್ಟ್ ಇರೋದು. ಸೊ ನೀವೇನು ಮಾಡಬೇಕು, ಇಲ್ಲಿ ನಿಮಗೇನು ಕಾಣ್ತಿದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಬೇಕಾಗಿರೋ ಆ್ಯಡ್ ವಾಚ್ ಲಿಸ್ಟ್ ಅಂತ ಕ್ಲಿಕ್ ಮಾಡಿದರೆ ಒಂದು ವಾಚ್ ಲಿಸ್ಟ್ ನೇಮ್ನ ಕೊಟ್ಟು ನಿಮ್ಮ ವಾಚ್ ಲಿಸ್ಟ್ನ ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲಿ ಟೆಸ್ಟ್ ಅಂತ ಬಂತು, ಇಲ್ಲಿ ನೀವು ಸ್ಕ್ರಿಪ್ಟನ್ನು ಆ್ಯಡ್ ಮಾಡ್ಬೋದು. ಈಗ ನಿಫ್ಟಿ 50 ಅಥವಾ ನಿಫ್ಟಿ ಇಂಡೆಕ್ಸ್ ಅಂತ ಹಾಕಿದರೆ ಬರುತ್ತೆ. ಓಕೆ, ಸೊ ಇಲ್ಲಿ ನಿಮಗೀಗ ಆ್ಯಡ್ ಆಗಿರುತ್ತೆ. ಇದು ಆ್ಯಡ್ ಅಂತ ಕೊಟ್ಟರೆ ಆ್ಯಡ್ ಆಗುತ್ತೆ. ಸೊ ಈ ಥರ ನಿಮಗೆ ಬೇಕಾಗಿರೋದನ್ನು ಆ್ಯಡ್ ಆ್ಯಂಡ್ ಡಿಲೀಟ್ ಮಾಡಲಿಕ್ಕೋಸ್ಕರ ನೀವು ನಿಮ್ಮ ವಾಚ್ ಲಿಸ್ಟ್ನ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ನೀವು ವಾಚ್ ಲಿಸ್ಟ್ ಕ್ರಿಯೇಟ್ ಮಾಡಿಲ್ಲ ಅಂತಂದರೆ ಏನಾಗುತ್ತೆ, ಇದು ಬೈ ಡಿಫಾಲ್ಟ್ ಏನಿರುತ್ತಲ್ವಾ, ಇವೆಲ್ಲ ಆಟೋಮೆಟಿಕ್ಕಾಗಿ ನಿಫ್ಟಿ ಸ್ಟಾಕ್ಸ್ಗಳೆಲ್ಲ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನಿಫ್ಟಿ, ಇವೆಲ್ಲ ನಿಫ್ಟಿ 50 ಸ್ಟಾಕ್ಸ್ಗಳು. ಬ್ಯಾಂಕ್ ನಿಫ್ಟಿ ಕ್ಲಿಕ್ ಮಾಡಿದರೆ ಬ್ಯಾಂಕ್ ನಿಫ್ಟಿ ಸ್ಟಾಕ್ಸ್ಗಳು. NSE ಇಂಡೆಸಸ್ ಅಂತಂದರೆ ಯಾವ್ಯಾವ ಇಂಡೆಸಸ್ ಇಲ್ಲಿದ್ದಾವೆ, ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪು, ಸ್ಮಾಲ್ ನಿಫ್ಟಿ, ನಿಫ್ಟಿ ಆಟೋ, IT, ಮೆಟಲ್, ಫಾರ್ಮಾ, ಆಯಿಲ್, ಗ್ಯಾಸ್ ಎಲ್ಲ ಸೆಕ್ಟರ್ಗಳು ಇಲ್ಲಿ ಬರುತ್ತೆ. ಓಕೆ, ಸೊ ನಾನು ನೋಡಿ ಫಾರ್ ಎಕ್ಸಾಂಪಲ್ ಇಂಡೆಕ್ಸ್ ಇಟ್ಟಿದ್ದೀನಿ, ಇಲ್ಲಿ ಈಕ್ವಿಟಿ ಇಟ್ಟಿದ್ದೀನಿ, ಅಂದರೆ ಯಾವ ಸ್ಟಾಕನ್ನು ನಾನು ಅಗೇನ್ ಆ್ಯಂಡ್ ಅಗೇನ್ ನೋಡ್ತಾ ಇರ್ತೀನಿ ಆ ಸ್ಟಾಕ್ಸ್ಗಳು ಇಲ್ಲಿದ್ದಾವೆ. ಆ್ಯಂಡ್ ಕಮಾಡಿಟಿ ಕ್ರೂಡ್ ಆಯಿಲು, ನ್ಯಾಚುರಲ್ ಗ್ಯಾಸು ಮತ್ತು ಯಾವ್ದು ವಾಚ್ ಮಾಡ್ತೀನಿ ಅವೆಲ್ಲ ಇಲ್ಲಿದ್ದಾವೆ. ಸೊ ಇಂಡೆಕ್ಸಲ್ಲಿ ನಾನು ಟ್ರೇಡಿಂಗ್ ಮಾಡುವಾಗ ಈಗ ನಾನು ಯಾವ ಸ್ಟಾಕ್ ಟ್ರೇಡ್ ಮಾಡಬೇಕು ಅದನ್ನು ಮೊದಲು ಆ್ಯಡ್ ಮಾಡ್ಕೋತೀನಿ. ಫಾರ್ ಎಕ್ಸಾಂಪಲ್ ಈಗ ನಾನು ಬೈ ಮಾಡೋದು ಯಾವ ಥರ, ಇಲ್ಲಿಂದ ಬೈ ಮಾಡೋದು ಹೇಗೆ ಅಂತ ಹೇಳ್ತಿದ್ದೀನಿ. 21,650 PE ನಿಫ್ಟಿ ಅಂತ ಹಾಕಿದರೆ ಇಲ್ಲಿ ನನಗೆ ಬಂದಿರುತ್ತೆ. ಸೊ ಈಗ ಇದನ್ನು ನಾನು 180 ರುಪೀಸ್ ಇದೆ. ಸೊ ಈಗ ನಾನು ಕ್ಲಿಕ್ ಮಾಡ್ತೀನಿ, ಬೈ ಅಂತ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಬೈ ಅಂತ ಕ್ಲಿಕ್ ಮಾಡಿದ ಮೇಲೆ ಇವತ್ತು ಸೆನ್ಸೆಕ್ಸ್ ಅಲ್ವಾ, ಸೆನ್ಸೆಕ್ಸ್ ಟ್ರೈ ಮಾಡೋಣ. ಸೊ ಇಲ್ಲ ಅಂದರೆ ನೀವಿಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಪ್ಷನ್ ಚೈನ್ ಅಂತ ಬರುತ್ತೆ. ಆಪ್ಷನ್ ಚೈನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೂಡ ನೀವು ಚೂಸ್ ಮಾಡ್ಬೋದು. ಈಗ ನೋಡಿ ಸ್ಪಾಟ್ ಪ್ರೈಸ್ ಇಲ್ಲಿದೆ, ಇದರಿಂದ ಕೆಳಗಡೆನ ಮೇಲ್ಗಡೆನ ಮಾರ್ಕೆಟ್ ಯಾವ ಕಡೆ ಹೋಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ. ಸೊ ಫಾರ್ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂದರೆ ಮೇಲ್ಗಡೆ ಚೂಸ್ ಮಾಡಿ, ಕೆಳಗಡೆ ಬೀಳುತ್ತೆ ಅಂದರೆ ಕೆಳಗಡೆ ಚೂಸ್ ಮಾಡಿ. ಇಲ್ಲಿ ನೋಡಿ ನಮಗೆ ಇಲ್ಲಿ ಈ ಕಡೆಯಿಂದ ಪುಟ್ ಆಪ್ಷನ್ ಬರುತ್ತೆ. 132 ರುಪೀಸ್ ಇದೆ. ಈ ಕಡೆವೆಲ್ಲ ಪುಟ್ ಆಪ್ಷನ್ ಬರುತ್ತೆ, ಈ ಕಡೆವೆಲ್ಲ ಇನ್ ದ ಮನಿ ಬರುತ್ತೆ. ಸೊ ಇದನ್ನು ನಾವು ಚೂಸ್ ಮಾಡ್ಬೋದು. ಈಗ ಮಾರ್ಕೆಟ್ ಬೀಳುತ್ತೆ ಅಂತಂದರೆ 132 ರುಪೀಸ್ ಇದೆ ಇದು. ಸೊ 132 ರುಪೀಸ್ ನಾನು ಜಸ್ಟ್ 150 ನಾನು ಈಗ ಸೆಲ್ ಮಾಡ್ತೀನಿ. ಓಕೆ, ಸೊ 50 ಸೆಲ್ ಮಾಡಿದರೆ ಈಗ ನಾನು ಬೈ ಮಾಡ್ತಿದ್ದೀನಿ, ಪುಟ್ ಆಪ್ಷನ್ನ ಬೈ ಮಾಡ್ತಿದ್ದೀನಿ. ಇಲ್ಲಿ ಲಿಮಿಟ್ ಆರ್ಡರ್ ಅಂತ ಇದೆ. ಲಿಮಿಟ್ ಆರ್ಡರ್ ಇಟ್ಟರೆ ಈಗ 134 ರುಪೀಸ್ ಸಮಥಿಂಗ್ ರನ್ ಆಗ್ತಿದೆ. 135ಗೆ ಇಟ್ಟು ಲಿಮಿಟ್ ಅಂತ ಕೊಟ್ಟರೆ 135 ಬಂದರೆ ಮಾತ್ರ ಬೈ ಆಗುತ್ತೆ. ಈಗ 141 ಹೋಯಿತು, 135 ಬಂದರೆ ಮಾತ್ರ ಬೈ ಆಗುತ್ತೆ. ಸೊ ಅದೇ ನಾನು ಕರೆಂಟ್ ಮಾರ್ಕೆಟ್ ಪ್ರೈಸ್ ಅಂತ ಕೊಟ್ಟರೆ ಈಗ ಇಲ್ಲಿ ಎಷ್ಟು ಪ್ರೈಸ್ ರನ್ ಆಗ್ತಿದೆ ಅದೇ ಪ್ರೈಸ್ಗೆ ಬೈ ಆಗುತ್ತೆ. ಸೊ ಈಗ ನಾನು ಅದನ್ನು ಬೈ ಅಂತ ಕೊಡ್ತೀನಿ. ಇದು NRM ಅಲ್ಲಿ ಚೂಸ್ ಮಾಡಿದರೆ ನಾಳೆಗೆ ಕ್ಯಾರಿ ಫಾರ್ವರ್ಡ್ ಕೂಡ ಮಾಡ್ಬೋದು. ನಾನು ಇದನ್ನು NRM ಅಲ್ಲಿ ಚೂಸ್ ಮಾಡಿದಾಗ ನಾಳೆಗೆ ಕ್ಯಾರಿ ಫಾರ್ವರ್ಡ್ ಕೂಡ ಬಟ್ ಇದು ಇವತ್ತೇ ಎಕ್ಸಿಟ್ ಆಗಬೇಕು ಅಂದರೆ ಇಂಟ್ರಾಡೇ MIs ಚೂಸ್ ಮಾಡಿ. ಸೊ ಇದನ್ನು ನಾಳೆಗೆ ಕ್ಯಾರಿ ಫಾರ್ವರ್ಡ್ ಚೂಸ್ ಮಾಡಿದರೆ ಅಡ್ವಾಂಟೇಜ್ ಏನು ಅಂದರೆ 3:29 ತನಕ ವೇಟ್ ಮಾಡ್ಬೋದು. ನಾವು ಬೇಗ ಎಕ್ಸಿಟ್ ಆಗಬೇಕು. ಈಗ 325 ಇಂಟ್ರಾಡೇ ಚೂಸ್ ಮಾಡಿದರೆ 325ಗೆ ಎಕ್ಸಿಟ್ ಆಗಿಬಿಡುತ್ತೆ. NRM ಅಲ್ಲಿ ಚೂಸ್ ಮಾಡಿದರೆ 3:29 ತನಕ ವೇಟ್ ಮಾಡಬಹುದು. ಬಟ್ ಇನ್ ಕೇಸ್ ಮರೆತರೆ ಇಂಟ್ರಾಡೇ ಟ್ರೇಡಿಂಗಲ್ಲಿ ಒಳ್ಳೆಯದು. ಇನ್ನು ಕೋ ಆರ್ಡರ್ ಅಂತ ಕ್ಲಿಕ್ ಮಾಡಿದರೆ ಈಗ ನಾನು 50 ಕ್ವಾಂಟಿಟಿ ಲಿಮಿಟಲ್ಲಿಟ್ಟು 130 ರುಪೀಸ್ಗೆ ಬೈ ಕೊಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಸ್ಟಾಪ್ ಲಾಸ್ ಅಂತ ಬರುತ್ತೆ, ಒಂದು 10 ಪಾಯಿಂಟ್ಸ್ ಅಂತ ಕೊಟ್ಟು ಬೈ ಮಾಡ್ಬೋದು. ಅಂದರೆ 120 ಸ್ಟಾಪ್ ಲಾಸ್ ಆದಂಗೆ ಇದು. ಓಕೆ, ಸೊ ಇದೇ ನಾನು ಮಾರ್ಕೆಟ್ ಪ್ರೈಸಿಗೆ ಕೊಟ್ಟರೆ ಕರೆಂಟ್ ಮಾರ್ಕೆಟ್ ಪ್ರೈಸಿಗೆ ಬೈ ಆಗುತ್ತೆ, ಸ್ಟಾಪ್ ಲಾಸ್ ಇಷ್ಟಿದೆ. ಆ್ಯಂಡ್ ಇನ್ ಕೇಸ್ ನಾನು BO ಆರ್ಡರ್ ತೊಗೊಂಡ್ರೆ ಈಗ 130 ರುಪೀಸ್ಗೆ ನಾನು ಮಾರ್ಕೆಟ್ ಪ್ರೈಸಿಗೆ ಬೈ ಮಾಡ್ತೀನಿ, ಸ್ಟಾಪ್ ಲಾಸ್ 10 ಪಾಯಿಂಟ್ ಇಡ್ತೀನಿ, ಟಾರ್ಗೆಟ್ ಬೇಕಾದ್ರೆ ನಾನು ಇಟ್ಕೋಬೋದು. ಇಲ್ಲ ಅಂದರೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಯಾವ ಥರ ಇಡಬೇಕು ಅಂದರೆ ಈಗ 132 ಇದೆ, 150 ಅಂತ ಕ್ಲಿಕ್ ಮಾಡಿದರೆ 150 ಮೇಲ್ಗಡೆ ಹೋದ ಮೇಲೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಸ್ಟಾರ್ಟ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ನನಗೆ ಮಾರ್ಕೆಟ್ ಪ್ರೈಸ್ ಇದೆ, ಬೈ ಮಾಡ್ತೀನಿ, 10 ಅಂತ ಕೊಡ್ತೀನಿ. ಅರೌಂಡ್ 10 ಅಂತ ಎರಡು ಕಡೆನೂ 10 ಕೊಟ್ಟಿದ್ದೀನಿ. ಬೈ ಆರ್ಡ್ರನ್ನ ಪ್ಲೇಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಈಗ ಇದು ಬೈ ಎಕ್ಸಿಕ್ಯೂಟ್ ಆಗಿದೆ. ಇಲ್ಲಿ ನೋಡಿ 2 ಆರ್ಡರ್ ಪೆಂಡಿಂಗ್ ಇರುತ್ತೆ, ಒಂದು ಸ್ಟಾಪ್ ಲಾಸ್ದು ಒಂದು ಟಾರ್ಗೆಟ್ದು. 2 ಆರ್ಡರ್ ಪೆಂಡಿಂಗ್ ಇರುತ್ತೆ. ಯಾವ ಆರ್ಡರ್ ಮೊದಲು ಎಕ್ಸಿಕ್ಯೂಟ್ ಆಗುತ್ತೆ ಇನ್ನೊಂದು ಆರ್ಡರ್ ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗುತ್ತೆ. ನೋಡಿ ಈಗ ಈ ಆರ್ಡರ್ ಕ್ಯಾನ್ಸಲ್ ಆಯಿತು, ಯಾಕೆಂದರೆ 10 ಪಾಯಿಂಟ್ ಸ್ಟಾಪ್ ಲಾಸ್ ಹಿಟ್ ಆಯಿತು. 50 ಇಂಟು 10 ಪಾಯಿಂಟ್ ಅಂದರೆ 500 ರೂಪಾಯಿ ಲಾಸ್ ಆಗಿದೆ. ಸೊ ಇದನ್ನು ತೋರಿಸ್ಲಿಕ್ಕೋಸ್ಕರ 500 ರೂಪಾಯಿ ಲಾಸ್ ಮಾಡಿಕೊಂಡೆ ಅನ್ನಂಗೆ ಆಯ್ತು. ಈಗ
ದಟ್ಸ್ ಫೈನ್. ಸೊ ಈಗ ಫಾರ್ ಎಕ್ಸಾಂಪಲ್ ಬಿ ಒ ಆರ್ಡರ್ ಯಾವ ಥರ ಪ್ಲೇಸ್ ಮಾಡಬೇಕು ಅಂತ ಗೊತ್ತಾಗಿದೆ ಅಲ್ಲ. ಸೊ ಈಗ ಅಗೇನ್ ನಾನು ಇದಕ್ಕೇ ಹೋಗ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಾನು ಬೈ ಅಂತ ಕೊಡ್ತೀನಿ ಈಗ ಇದನ್ನು. ಓಕೆ, ಆಪ್ಷನ್ ಚೈನಲ್ಲಿ ಚೂಸ್ ಮಾಡಿದ್ದಲ್ವಾ. ಓಕೆ, ಆಪ್ಷನ್ ಚೈನಿಗೆ ಹೋಗ್ತೀನಿ, ಮತ್ತು ಇಲ್ಲಿ ಮತ್ತೆ ಬೈ ಅಂತ ಕೊಡ್ತೀನಿ. ಈಗ ಬೈ ಅಂತ ಕೊಟ್ಟಾಗ ಮಾರ್ಕೆಟ್ ಪ್ರೈಸ್ಗೆ ಬೈ ಮಾಡಿದಾಗ 155 ಹೋಯಿತು ನೋಡಿ, ಅದು ಸ್ಟಾಪ್ ಲಾಸ್ ಹಿಟ್ ಆಗಿ ಅಲ್ವಾ. ಸೊ ಆ್ಯಕ್ಚುಲಿ ನಾನು ಬೈ ಮಾಡಿದ್ದು 122 ಬೈ ಮಾಡಿದೆ, 132 ಬೈ ಮಾಡಿದೆ, 122 ಸ್ಟಾಪ್ ಲಾಸ್ ಹಿಟ್ ಆಗಿ 150, 121 ಮತ್ತು 120 ಬಂತು. ವೆರಿ ಗುಡ್. ಓಕೆ, ಸೊ ಈಗ ನಿಮಗೆ ಬೈ ಆರ್ಡರ್ ಯಾವ ಥರ ಎಕ್ಸಿಕ್ಯೂಟ್ ಮಾಡೋದು ಅಂತ ಗೊತ್ತಾಗಿದೆ. ಇನ್ನೂ ಒಂದು ಸತಿ ತೋರಿಸ್ತೀನಿ. ಬೈ ಆರ್ಡರ್ ಆಪ್ಷನ್ಸ್, ಬೈ ಕಾಲ್ ಆಪ್ಷನ್ ಮಾಡಬೇಕು ಅಂದರೆ ಈ ಕಡೆ ಚೂಸ್ ಮಾಡಬೇಕು, ಬೈ ಅಂತ ಕೊಡ್ತೀನಿ. ಅದೇ ಶಾರ್ಟ್ ಮಾಡಬೇಕು ಅಂತಂದರೆ ಇದ್ರ ಮೇಲ್ಗಡೆ ಚೂಸ್ ಮಾಡ್ತೀನಿ, ಇನ್ ದ ಮನಿ 21,300, ಕರೆಂಟ್ ಮಾರ್ಕೆಟ್ ಪ್ರೈಸ್ 71,320 ಇದೆ. ಇಲ್ಲಿ ನಾನು ಇದನ್ನು ಚೂಸ್ ಮಾಡಿಬಿಟ್ಟು ಬೈ ಕೊಟ್ಟರೆ ನಾನು ಇಲ್ಲಿಗ 50 ಅಂತ ಕೊಡ್ತೀನಿ. ಓಕೆ, ಸೊ ಲಿಮಿಟ್ ಆರ್ಡರ್ ಕೊಡ್ತೀನಿ. ಈಗ 120 ಇದೆ, 120 ಲಿಮಿಟ್ ಆರ್ಡರ್ ಕೊಡ್ತೀನಿ. 124 ಇದೆ. ಈಗ 120 ಬಂದರೆ ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ ನೋಡಿ. ಈಗ 121 ಇದೆ, 122 ಆಯಿತು, 120 ಬಂದರೆ ಬೈ ಆಗುತ್ತೆ. ಸೊ ಈಗ ಬೈ ಎಕ್ಸಿಕ್ಯೂಟ್ ಆಗಿದೆ. ಸೊ ಮತ್ತೆ ನಾನು ಇಲ್ಲಿ ಹೋಗ್ತೀನಿ, ಇಲ್ಲಿ ನಾನೇನು ಮಾಡ್ತೀನಿ, ಎಕ್ಸಿಟ್ ಅಂತ ಕೊಡ್ತೀನಿ, SL ಅಂತ ಕೊಡ್ತೀನಿ, 110 ಅಥವಾ 111 ಸ್ಟಾಪ್ ಲಾಸ್ ಕೊಟ್ಟಿದ್ದೀನಿ. ಇದರ ಅರ್ಥ ಏನು, 110 ಈ ರೇಂಜಿಗೆ ಬಂದರೆ ಆಟೋಮೆಟಿಕ್ಕಾಗಿ ಸೆಲ್ ಆಗಲಿ, ಇದು ನನ್ನ ಸ್ಟಾಪ್ ಲಾಸ್ ಅಂತ ಅರ್ಥ. ಈಗ ಸ್ಟಾಪ್ ಲಾಸ್ ಈಗ 130 ಹೋಯಿತು, ನಾ ಎಕ್ಸಿಟ್ ಆಗಬೇಕು ಅಂದರೆ ಈ ಆರ್ಡರ್ ಪೆಂಡಿಂಗ್ ಇರುತ್ತೆ, ಈ ಆರ್ಡರ್ಗೆ ಹೋಗ್ಬಿಟ್ಟು ಮಾಡಿಫೈ ಮಾಡಿಬಿಟ್ಟು ಮಾರ್ಕೆಟ್ ಪ್ರೈಸ್ಗೆ ಅಥವಾ ಲಿಮಿಟ್ ಪ್ರೈಸ್ಗೆ ಸೆಲ್ ಮಾಡ್ಬೋದು. ಸೊ ಇಲ್ಲಾಂದರೆ ಹೀಗೆ ಈಗ ಸದ್ಯಕ್ಕಂತೂ ಸ್ಟಾಪ್ ಲಾಸ್ ಇಟ್ಕೊಂಡು ರನ್ ಆಗ್ತಿದೆ. ನಂಗೆ ಬೇಡ ಅನಿಸಿದರೆ ಎಕ್ಸಿಟ್ ಎನಿ ಟೈಮ್ ನಾನು ಮಾಡ್ಬೋದು. ಸೊ ಬಿ ಒ ಆರ್ಡರ್ ಅಂತ ಗೊತ್ತಾಗಿದೆ, ಕೋ ಆರ್ಡರ್ ಅಂತ ಗೊತ್ತಾಗಿದೆ. ಓಕೆ, ಸೊ ಬಿ ಒ ಆರ್ಡರ್ ಅಂತಂದರೆ ಬಾಸ್ಕೆಟ್ ಆರ್ಡರ್, ಸ್ಟಾಪ್ ಲಾಸ್ ಟಾರ್ಗೆಟ್ ಎಲ್ಲವನ್ನೂ ಒಟ್ಟಿಗೆ ಇಡ್ಬೋದು. ಕೋ ಆರ್ಡರ್ ಅಂದರೆ ಬೈ ಮಾಡುವಾಗಲೇ ಸ್ಟಾಪ್ ಲಾಸ್ ಇಡ್ಬೋದು. ಆ್ಯಂಡ್ ಆರ್ಡರ್ ಎಕ್ಸಿಕ್ಯೂಷನ್ ಮಾಡೋದು, ಬೈ ಮಾಡೋದು, ಸೆಲ್ ಮಾಡೋದು ಎಲ್ಲ ಗೊತ್ತಾಗಿದೆ ನಿಮಗೀಗ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ಮಾರ್ಕೆಟ್ ಮೂವರ್ಸು, ಇಲ್ಲಿ ನೋಡಿ ಮಾರ್ಕೆಟ್ ಮೂವರ್ಸ್ ಅಂತ ಇದೆ. ICICI ಬ್ಯಾಂಕ್ ಚೆನ್ನಾಗಿ ಮೂವ್ ಆಗ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಪ್ಷನ್ ಚೈನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬೈ ಮಾಡ್ಬೋದು. ಓಕೆ, ಸೊ ಇದರಲ್ಲಿ ಇನ್ನೂ ಸಮ್ ಇನ್ಫಾರ್ಮೇಷನ್ ಏನಿದೆ ಚೆನ್ನಾಗಿರೋದು ಅಂತಂದರೆ ನೋಡಿ, ಹೇಳ್ಕೊಡ್ಲಿಕ್ಕೋಸ್ಕರ 1000 ರೂಪಾಯಿ ಕಳ್ಕೊಂಡಂಗೆ ಆಯ್ತು ಇವತ್ತು. ದಟ್ಸ್ ಫೈನ್. ಸೊ ಫಂಡ್ಸ್, ಓಕೆ, ಸೊ ಅನಾಲಿಟಿಕ್ಸ್ ಬೇಡ, ಮಾರ್ಕೆಟ್ ಮೂವರ್ಸ್ನ ತೋರಿಸ್ತಾ ಇದ್ದೆ. ಕರೆಂಟ್ ಡಿರೈವೇಟಿವ್ಸ್ ಮಾರ್ಕೆಟಲ್ಲಿ ಯಾವುದು ಟಾಪ್ ಗೇನರ್ ಇದೆ, ಆ್ಯಂಡ್ ಕಮೋಡಿಟಿ ಮಾರ್ಕೆಟಲ್ಲಿ ಟಾಪ್ ಗೇನರ್ ಯಾವುದಿದೆ, ಆ್ಯಂಡ್ ಈಕ್ವಿಟೀಸ್ ಮಾರ್ಕೆಟಲ್ಲಿ ಟಾಪ್ ಗೇನರ್, ಟಾಪ್ ಲೂಸರ್ ಎಲ್ಲವೂ ಇಲ್ಲೇ ಬರುತ್ತೆ. ಆ್ಯಂಡ್ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇವತ್ತಿನ ದಿನ ಯಾವುದು ರಿಸಲ್ಟ್ ಇದೆ, ನಾಳೆ ದಿನ ಯಾವ ರಿಸಲ್ಟ್ ಇದೆ, ನಾಡಿದ್ದು ಯಾವುದಿದೆ, ಈ ವೀಕ್ ಯಾವುದಿದೆ, ಪ್ರತಿಯೊಂದು ಗೊತ್ತಾಗುತ್ತೆ ಇಲ್ಲಿ. ಓಕೆ, ಸೊ ಮೇನಾಗಿ ಬೈ ಯಾವ ಥರ ಮಾಡೋದು, ಸೆಲ್ ಯಾವ ಥರ ಮಾಡೋದು ಅಂತ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊತೀನಿ. ಬಿ ಒ ಆರ್ಡರು, ನಾರ್ಮಲ್ ಆರ್ಡರು ಮತ್ತು ಕೋ ಆರ್ಡರ್ ಎಲ್ಲವನ್ನು ಹೇಳ್ಕೊಟ್ಟಿದ್ದೀನಿ. ಓಕೆ, ಸೊ ಇನ್ನೂ ಒಂದು ಸತಿ ಆರ್ಡರ್ ಪ್ಲೇಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಏನಾಗುತ್ತೆ ಅಂತ ನೋಡ್ತೀನಿ. ಮಾರ್ಕೆಟ್ ಬೀಳುತ್ತೆ ಅಂತ ಅನಿಸಿದರೆ ಇಲ್ಲಿ ಪುಟ್ ಆಪ್ಷನ್ ಅಂತ ಹೋಗ್ತೀನಿ. ಸೊ ಅಗೇನ್ ಬೈ ಅಂತ ಕೊಡ್ತೀನಿ, ಇಲ್ಲಿ ಮತ್ತೆ 50 ಅಂತ ಕೊಡ್ತೀನಿ, ಜಸ್ಟ್ ಫಾರ್ ಟ್ರೈಲಿಂಗ್ ಪರ್ಪಸ್. ಈಗ ಮಾರ್ಕೆಟ್ ಪ್ರೈಸಿಗೆ ಬೈ ಮಾಡೋಣ. 121 ಇದೆ, ಮಾರ್ಕೆಟ್ ಪ್ರೈಸಿಗೆ ಬೈ ಮಾಡಿದರೆ 121 ಇತ್ತು, ಎಲ್ಲಿಗೆ ಬೈ ಆಗಿದೆ, 122.5ಗೆ ಬೈ ಆಗಿದೆ. ಈಗ ನಾನು ಸ್ಟಾಪ್ ಲಾಸ್ ಅಗೇನ್ 126 ರನ್ನಿಂಗ್ ಆಗ್ತಿದೆ, ಎಕ್ಸಿಟ್ ಅಂತ ಕೊಡ್ತೀನಿ, SL ಅಂತ ಕೊಡ್ತೀನಿ. 122ಗೆ ಬೈ ಆಗಿದೆ ಅಲ್ವಾ, 110. ಆ್ಯಂಡ್ ಈ ಸೆನ್ಸೆಕ್ಸ್ ಅಲ್ವಾ, ಹಾಗಾಗಿ 10 ಪಾಯಿಂಟ್ ಎಲ್ಲ ಇಟ್ಟರೆ ಉಪಯೋಗ ಇಲ್ಲ ಇದಕ್ಕೆಲ್ಲ ಸ್ಟಾಪ್ ಲಾಸ್ ಒಂದು 20-30 ಪಾಯಿಂಟ್ ಸ್ಟಾಪ್ ಲಾಸ್ ಇಡಲೇಬೇಕು, ಅಂದರೆ ಮಾತ್ರ ವರ್ಕೌಟ್ ಆಗುತ್ತೆ. ಓಕೆ, ಸೊ ಈಗ ಇದನ್ನು ನಾನು ಕಂಟಿನ್ಯೂ ಆಗ್ತಿದೆ. ನಾನು ಏನಾದ್ರು ಎಕ್ಸಿಟ್ ಆಗಬೇಕು ಅಂದರೆ ಆರ್ಡರ್ಗೆ ಬರ್ತೀನಿ, ಎಕ್ಸಿಕ್ಯೂಟ್ ಮಾಡ್ತೀನಿ. ಸೊ ಈಗ 130 ಸಮಥಿಂಗಿಗೆ ಬಂತಲ್ವಾ, ಈಗ ಕಂಪ್ಲೀಟ್ ನಂಗೆ ರಿಕವರ್ ಆಗಬೇಕಂದ್ರೆ 144 ಸಮಥಿಂಗ್ ಬರಬೇಕು. ಸೊ 144 ನಿಯರ್ ಬಂದಾಗ ನಾನು ಮಾಡಿಫೈ ಮಾಡಿಬಿಟ್ಟು ಲಿಮಿಟ್ ಇಟ್ಟು 145 ಇಟ್ಟು ವೇಟ್ ಮಾಡ್ತಾ ಇರ್ತೀನಿ. 145 ಬಂದ ತಕ್ಷಣ ಮಾಡಿಫೈ ಕೊಡ್ತೀನಿ, ಆರ್ಡರ್ ಎಕ್ಸಿಕ್ಯೂಟಿವ್ 145ಗೆ ಆಗೋಗ್ಬಿಡುತ್ತೆ. ಸೊ ಈ ಥರ ರೆಡಿ ಇರಬೇಕು ಅಷ್ಟೇ ಪ್ರಾಫಿಟ್ ಬುಕ್ಕಿಂಗ್ನ ಮಾಡುವಾಗ ಮಾತ್ರ. ಈಗ ಫಾರ್ ಎಕ್ಸಾಂಪಲ್ ನಾನು 122ಗೆ ಬೈ ಮಾಡೀನಿ, 128 ಆಗಿದೆ. ಈಗ ನಾನು ಸ್ಟಾಪ್ ಲಾಸ್ ರಿವೈಸ್ ಮಾಡಬೇಕು ಅಂದರೂ ಕೂಡ ಮಾಡಿಫೈ ಹೋಗ್ತೀನಿ, SL ಇರೋದು ಹಾಗೇ ಇರುತ್ತೆ. ಇಲ್ಲಿ ನಾನು ಮಾತ್ರ 121, 122 ಎಷ್ಟು ಬೇಕಾದ್ರೆ ರಿಡ್ಯೂಸ್ ಮಾಡ್ಕೊತ ಹೋಗ್ಬೋದು ನಾನು. ಥ್ಯಾಂಕ್ ಯು.